ಈ ಎರಡು ಪದಾರ್ಥದಿಂದ ಎಷ್ಟೇ ಬಿಳಿಯಾಗಿರುವಂಥ ಕೂದಲಾದ್ರೂ ಕಪ್ಪಾಗುತ್ತೆ, ಪರ್ಮನೆಂಟಾಗಿ ಕಪ್ಪಾಗುತ್ತೆ. ಒಮ್ಮೆ ಬಳಸಿ ನೋಡಿ, 100% ವೈಟ್ ಹೇರ್ಸನ್ನು ಇದು ಕಪ್ಪಾಗಿಸುತ್ತೆ. ವೈಟ್ ಹೇರ್ಸು ಹೆಚ್ಚಾಗ್ತಿದೆ ಅಂದ ತಕ್ಷಣ ನಾವೇನು ಮಾಡ್ತೀವಿ, ಡೈಗಳನ್ನು ಬಳಸೋದಾ, ಮೆಹಂದಿ ಬಳಸೋದಾ ಅಥವಾ ಇಂಡಿಗೋ ಬಳಸೋದಾ ಅಂಥೇಳಿ ಹುಡುಕ್ಲಿಕ್ಕೆ ಶುರು ಮಾಡ್ತೀವಿ. ಅದು ಪರ್ಮನೆಂಟಾಗಿ ಕೂಡ ನಮಗೆ ರಿಸಲ್ಟನ್ನು ನೀಡಬೇಕು, ಜೊತೆಗೆ ಆಗೋದನ್ನು ಕೂಡ ತಡೆಗಟ್ಕೋಬೇಕು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಂಥದ್ದೇ ಒಂದು ಸರಳವಾಗಿರುವಂಥ ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ. ಇದನ್ನು ನೀವು ಅಪ್ಲೈ ಮಾಡ್ತಾ ಬಂದರೆ ಸಾಕು, ನಿಮ್ಮ ವೈಟ್ ಹೇರ್ಸನ್ನು ಇದು ಕಂಪ್ಲೀಟಾಗಿ ಕಪ್ಪಾಗಿಸುತ್ತೆ, ಜೊತೆಗೆ ಆಗೋದನ್ನು ಕೂಡ ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಹೇರ್ ಡ್ಯಾಮೇಜನ್ನು ಮಾಡೋದಿಲ್ಲ, ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಸರಳವಾಗಿ ಮಾಡ್ಕೊಳ್ಳೋದು, ಆದರೆ 100% ಆಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಇಂಥ ಒಂದು ಒಳ್ಳೆ ವಿಡಿಯೋಗಾಗಿ ನೀವು ಕಾಯ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮೊದಲನೇದಾಗಿ ನಾನಿಲ್ಲಿ ಮೆಂತ್ಯನ ಬಿಸಿ ಮಾಡ್ಕೋತಾ ಇದ್ದೀನಿ. ಒಂದು 3 ಟೀ ಸ್ಪೂನ್ ಆಗೋಷ್ಟು ಮೆಂತ್ಯನ ಒಂದು ಕಬ್ಬಿಣದ ಹಂಚಲ್ಲಿ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ. ಮೆಂತ್ಯನಲ್ಲಿ ತುಂಬ ಹೇರಳವಾಗಿ ಐರನ್ ಇರುತ್ತೆ, ಪ್ರೋಟೀನ್ ಇರುತ್ತೆ. ಇನ್ನು ಇದರಲ್ಲಿ ಇರುವಂಥ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡ್ತಾ ಹೋಗುತ್ತೆ. ಜೊತೆಗೇ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಿಂದ ನಮ್ಮ ಕೂದಲಿಗೆ ಒಂದು ಒಳ್ಳೆಯ ಕಪ್ಪು ಬಣ್ಣವನ್ನು ನೀಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರ ಜೊತೆಗೇ ಈ ಒಂದು ಮೆಂತ್ಯನಲ್ಲಿ ಇರುವಂಥ ನಿಕೋಟಿನಿಕ್ ಆ್ಯಸಿಡ್ ಅನ್ನೋವಂಥ ಒಂದು ಅಂಶ ಏನಿರುತ್ತೆ, ಹೇರ್ ಫಾಲನ್ನು ಕಡಿಮೆ ಮಾಡಿ ಡ್ಯಾಂಡ್ರಫನ್ನು ತಡೆಗಟ್ಟುವಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇನ್ನು ಕರಿಬೇವಿನಲ್ಲೂ ಕೂಡ ಅಷ್ಟೇ ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿರುತ್ತೆ, ಒಂದು ಒಳ್ಳೆ ಔಷಧಿ ರೀತಿ ಕೆಲಸ ಮಾಡ್ತಾ ಹೋಗುತ್ತೆ. ಅದರ ಜೊತೆಗೇ ವೈಟ್ ಹೇರ್ಸ್ ಏನು ತುಂಬ ಬೇಗನೆ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಟಿ ಕೂದಲನ್ನು ನ್ಯಾಚುರಲ್ ಆಗಿ ಕಪ್ಪಾಗುವಂತೆ ಮಾಡ್ತಾ ಹೋಗುತ್ತೆ. ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡುತ್ತೆ, ಉದುರೋದನ್ನು ತಡೆಗಟ್ತಾ ಹೋಗುತ್ತೆ. ಅದರ ಜೊತೆಗೆ ಹೊಟ್ಟಿನ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ, ಡ್ಯಾಮೇಜ್ ಹೇರನ್ನು ಸರಿ ಮಾಡುವಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಈ ಒಂದು ಕರಿಬೇವು, ಮೆಂತೆ ಮತ್ತು ಕರಿಬೇವಿನಿರುತ್ತೆ, ಈ ರೀತಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕನೂ ಹುರ್ಕೋಬೇಕು. ಈ ರೀತಿ ಕಲರ್ ಚೇಂಜ್ ಆದಮೇಲೆ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಮೆಂತೆ ಮತ್ತು ಕರಿಬೇವನ್ನು ಸಣ್ಣಗೆ ನಾವು ಪೌಡರ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸಣ್ಣಗೆ ಇದನ್ನು ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸಣ್ಣಗೆ ನಾನಿಲ್ಲಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಒಂದು ಪೌಡರನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡಿಕೊಂಡು ಒಂದು 8 ಬಾಕ್ಸ್ನಲ್ಲಿ ಹಾಕ್ಕೊಂಡ್ರೆ ನೀವು ಯಾವಾಗ ಈ ರೀತಿ ಎಣ್ಣೆಗಳನ್ನು ಮಾಡ್ಕೋತೀರೋ ಆ ಸಮಯದಲ್ಲಿ ಬಳಸ್ಕೋಬೋದು. ನೋಡಿ, ನಾನು ಒಂದು ಗ್ಲಾಸ್ ಜಾರ್ಗೆ ನಾವು ಮಾಡ್ಕೊಂಡಿರೋವಂಥ ಪೌಡರನ್ನು ಹಾಕೋತಾ ಇದ್ದೀನಿ. ಮೆಂತೆ ಮತ್ತು ಕರಿಬೇವಿನ ಪೌಡರನ್ನು ನಾನಿಲ್ಲಿ 2 ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. ನೀವು ಕೊಬ್ಬರಿ ಎಣ್ಣೆ ಬದಲಾಗಿ ನೀವು ಯಾವ ಎಣ್ಣೆಯನ್ನು ಬಳಸ್ತೀರೋ ಅದನ್ನು ನೀವಿಲ್ಲಿ ಹಾಕ್ಕೋಬೋದು. ಕೊಬ್ಬರಿ ಎಣ್ಣೆ ಹಾಕಾದ್ಮೇಲೆ ನಾನು ಈ ಒಂದು ಪೌಡರು ಮತ್ತು ಕೊಬ್ಬರಿ ಎಣ್ಣೆ ಏನಿತ್ತು ಅದೆರಡನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ರೆಡಿ ಮಾಡಿಟ್ಟಿರೋಂಥ ಎಣ್ಣೆಯನ್ನು ಒಂದಿನ ಹಾಗೇ ಬಿಟ್ಬಿಡಬೇಕು. ನೆಕ್ಸ್ಟ್ ಡೇ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ತಲೆಗೆ ಎಣ್ಣೆ ಹಚ್ಚುತ್ತೀವಿ ಅನ್ನೋಂಥ ಸಮಯದಲ್ಲಿ ಈ ರೀತಿ ರೆಡಿ ಮಾಡಿಟ್ಟಿರೋಂಥ ಎಣ್ಣೆಯನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ನೋಡಿ, ಕೆಳಭಾಗದಲ್ಲಿ ಏನಿರುತ್ತೆ ಈ ಒಂದು ಮೆಂತ್ಯ ಮತ್ತು ಕರಿಬೇವಿನ ಆ ಒಂದು ಪೌಡರ್ ಏನಿರುತ್ತೆ ತಳದಲ್ಲಿ ಹಾಗೆ ಉಳಿದಿರುತ್ತೆ. ನಾವು ಎಣ್ಣೆ ಹಾಕ್ಕೊಳ್ಳೋಂಥ ಸಮಯದಲ್ಲಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಎಣ್ಣೆಯನ್ನು ಈ ರೀತಿ ಒಂದು ಬೌಲಿಗೆ ಹಾಕ್ಕೊಂಡು ನೀವು ಕೂದಲಿನ ಬುಡದಿಂದ ತುದಿವರೆಗೂ ನೀಟಾಗಿ ಈ ಒಂದು ಎಣ್ಣೆಯನ್ನು ಹಚ್ಕೊಂಡು ಇದನ್ನು ಒಂದು 2-3 ಗಂಟೆನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಳ್ಳಿ. ಅಥವಾ ನಾವು ರಾತ್ರಿ ಹಚ್ಕೊಂಡು ಬೆಳಗ್ಗೆ ತಲೆ ಸ್ನಾನ ಮಾಡ್ತೀವಿ ಅಂದರೆ ಹಾಗೆ ಕೂಡ ಮಾಡ್ಕೋಬೋದು. ಅಥವಾ ಒಂದು 2-3 ದಿನ ತಲೆಯಲ್ಲಿ ಹಾಗೆ ಇಟ್ಕೋತೀವಿ ಅಂದರೆ ಖಂಡಿತವಾಗ್ಲೂ ಆ ರೀತಿ ಕೂಡ ನೀವು ಮಾಡ್ಬೋದು. ಒಂದು 2 ಗಂಟೆನಾದರೂ ಬಿಟ್ಕೊಳ್ಳಿ, ಅಥವಾ ಓವರ್ನೈಟ್ ಬಿಟ್ಕೋತೀವಿ ಅಂದರೆ ಹಾಗಾದರೂ ಬಿಟ್ಕೊಳ್ಳಿ. ಒಟ್ಟಿನಲ್ಲಿ ನೀವು ರೆಗ್ಯುಲರ್ ಆಗಿ ಬಳಸುವಂಥ ಎಣ್ಣೆಯ ಬದಲಾಗಿ ನೀವು ಯಾವಾಗ ತಲೆ ಸ್ನಾನ ಮಾಡ್ತೀರೋ ಆ ಒಂದು ಸಮಯದಲ್ಲಿ ಒಂದು ಎಣ್ಣೆಯನ್ನು ಹಚ್ಚಿ ಸ್ವಲ್ಪ ಸಮಯಗಳ ಕಾಲ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ. ನೀವು ವಾರದಲ್ಲಿ 2 ಬಾರಿ 3 ಬಾರಿ ತಲೆ ಸ್ನಾನ ಮಾಡ್ತೀವಿ ಅಂದರೆ ಈ ಒಂದು ಎಣ್ಣೆಯನ್ನು ಅದೇ ರೀತಿಯಾಗಿ 2-3 ಬಾರಿ ಹಚ್ಚಿ ನಂತರ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಈ ರೀತಿ ಕೂದಲಿನ ಬುಡದಿಂದ ತುದಿಯವರೆಗೂ ನೀಟಾಗಿ ಹಚ್ಕೊಂಡು ನೀಟಾಗಿ ನೀವು ತಲೆ ಸ್ನಾನವನ್ನು ಮಾಡ್ತಾ ಬನ್ನಿ. 100% ಆಗಿ ಇದು ನಿಮ್ಮ ವೈಟ್ ಹೇರ್ಸನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಏನು ವೈಟ್ ಹೇರ್ಸ್ ಹೊಸದಾಗಿ
ಆಗ್ತಾ ಇರುತ್ತೆ, ಅದನ್ನು ಕೂಡ ತಡೆಗಟ್ಟುವಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಒಳ್ಳೆ ಹೊಳಪು ಕೂಡ ಬರ್ತಾ ಹೋಗುತ್ತೆ. ಅದರ ಜೊತೆಗೇ ಡ್ಯಾಮೇಜ್ ಹೇರನ್ನು ಸರಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹೊಟ್ಟಿನ ನಿವಾರಣೆ ಮಾಡೋದಕ್ಕೂ ಕೂಡ ಇಲ್ಲಿ ಮೆಂತ್ಯ ಮತ್ತು ಕರಿಬೇವು ಬಳಸಿದ್ವಿ, ಅದೆರಡು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಇನ್ಸ್ಟೆಂಟಾಗಿ ನಿಮ್ಮ ವೈಟ್ ಹೇರ್ಸ್ ಏನಿರುತ್ತೆ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸಲು ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಆಯಿಲ್ ಅಂತಲೇ ಹೇಳ್ಬೋದು. ನೀವಿಲ್ಲಿ ತುಂಬ ಶ್ರಮ ಪಡುವಂಥ ಅವಶ್ಯಕತೆ ಇಲ್ಲ. ನಾವು ರೆಗ್ಯುಲರ್ ಆಗಿ ಎಣ್ಣೆಯನ್ನು ಅಪ್ಲೈ ಮಾಡ್ತೀವಿ, ಆ ರೀತಿ ಈ ಒಂದು ಎಣ್ಣೆಯನ್ನು ಹಚ್ಚಿ ಸ್ವಲ್ಪ ಸಮಯ ತಲೆಯಲ್ಲಿ ಹಾಕಿ ಬಿಟ್ಟು ನಂತರ ಹೇರ್ ವಾಶನ್ನು ಮಾಡಿದರೆ ಸಾಕು, ಕಂಪ್ಲೀಟಾಗಿ ನಮ್ಮ ವೈಟ್ ಹೇರ್ಸ್ ಏನಿರುತ್ತೆ ಅದು ಕಪ್ಪಾಗಲು ಶುರುವಾಗುತ್ತೆ. ವೈಟ್ ಹೇರ್ಸ್ ಆಗ್ತಿದೆ ಅಂದ ತಕ್ಷಣ ಬರೀ ಡೈಗಳನ್ನೇ ಹಚ್ಚಬೇಕು ಅನ್ನೋವಂಥದ್ದು ಏನಿಲ್ಲ. ಖಂಡಿತವಾಗ್ಲೂ ಈ ರೀತಿ ಮಾಡೋದ್ರಿಂದನೂ ಕೂಡ, ಅಂದರೆ ಈ ರೀತಿ ಮನೆಮದ್ದುಗಳನ್ನು ಬಳಸೋದ್ರಿಂದನೂ ಕೂಡ ನಮ್ಮ ವೈಟ್ ಹೇರ್ಸನ್ನು ನಾವು ಶಾಶ್ವತವಾಗಿ ಕಪ್ಪಾಗಿಸ್ಕೋಬೋದು. ಜೊತೆಗೆ ಆಗೋದನ್ನು ಕೂಡ ತಡೆಗಟ್ಟೋದಕ್ಕೆ ಈ ಒಂದು ಮನೆಮದ್ದು ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.